ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಸ್ನೇಹಿತರೆ, ಈ ಇಬ್ಬರು ವ್ಯಕ್ತಿಗಳಿಂದ ಎಚ್ಚರಿಕೆಯಿಂದಿರಿ, ಏಕೆಂದರೆ ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ನಾಶಕ್ಕೆ ಕಾರಣವಾಗುತ್ತಾರೆ. ಇದು ಸ್ನೇಹಿತರೆ, ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಮತ್ತು ಮೊದಲಿನಿಂದ ಕೊನೆಯವರೆಗೂ ನಮ್ಮೊಂದಿಗಿರಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಬರಲಿರುವ ಈ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬಳು ಮಹಿಳೆ ಮತ್ತು ಇನ್ನೊಬ್ಬ ಪುರುಷ. ಹೌದು ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮಗೇನಾದರೂ ನಿಮ್ಮ ಶ್ರಮಕ್ಕೆ ತಕ್ಕ ಪೂರ್ಣ ಫಲ ಸಿಗುತ್ತಿಲ್ಲ, ಕೈಗೂಡುವ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗುತ್ತಿವೆ ಎಂದು ಅನಿಸುತ್ತಿದ್ದರೆ, ಕೆಲವು ಜನರು ಮೇಲ್ನೋಟಕ್ಕೆ ನಿಮ್ಮ ಜೊತೆಗಿದ್ದು ಒಳಗೊಳಗೆ ಅವರ ಉದ್ದೇಶ ಏನೆಂಬುದು ನಿಮಗೆ ಅರ್ಥವಾಗುತ್ತಿಲ್ಲವೆಂದರೆ ಇಂದಿನ ಈ ವಿಶೇಷ ಮಾಹಿತಿಯನ್ನು ಕೊನೆವರೆಗೂ ಗಮನವಿಟ್ಟು ನೋಡಿ, ಏಕೆಂದರೆ ಇಂದು ನಾವು ಈ ಸಂಕೇತಗಳ ಬಗ್ಗೆ ಮಾತನಾಡಲಿದ್ದೇವೆ. ಮುಂಬರುವ ದಿನಗಳಲ್ಲಿ ಇವು ನಿಮ್ಮ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಸರಳವಾದ ಪರಿಹಾರವನ್ನು ಸಹ ಹೇಳುತ್ತೇನೆ. ಅದು ನಿಮ್ಮ ಮನಸ್ಸನ್ನು ದೃಢಗೊಳಿಸಲು ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ. ಹೌದು ಸ್ನೇಹಿತರೆ, ಕುಂಭರಾಶಿಯವರ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ವಿರೋಧಿಯಾಗಿರುವುದಿಲ್ಲ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಯಶಸ್ಸನ್ನು ಕಂಡು ಸಂತೋಷ ಪಡುವುದಿಲ್ಲ. ಈ ಮಾತನ್ನು ಎಲ್ಲಕ್ಕಿಂತ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹಲವು ಬಾರಿ ನಾವು ನಮ್ಮ ಸರಳತೆ ಮತ್ತು ನಂಬಿಕೆಯಿಂದಾಗಿ ಪ್ರತಿಯೊಬ್ಬರನ್ನು ನಮ್ಮವರೆಂದು ಭಾವಿಸಿ ಬಿಡುತ್ತೇವೆ. ನಾವು ನಮ್ಮ ಯೋಜನೆಗಳನ್ನು, ನಮ್ಮ ಸಂಪಾದನೆ, ನಮ್ಮ ಕಷ್ಟಗಳು ಮತ್ತು ನಮ್ಮ ಮುಂದಿನ ನಡೆಗಳನ್ನು ಇತರರಿಗೂ ಹೇಳಿಬಿಡುತ್ತೇವೆ. ನಂತರ ಅದೇ ವಿಷಯಗಳು ಜನರ ನಡುವೆ ಚರ್ಚೆ ಆಗಲು ತೊಡಗಿದಾಗ ಮುಗುಳ್ನಗುವ ಪ್ರತಿಯೊಂದು ಮುಖವು ಶುಭ ಹಾರೈಸುವುದಾಗಿರುವುದಿಲ್ಲ ಎಂಬ ಅರಿವು ನಮಗಾಗುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಅತ್ಯಂತ ದೊಡ್ಡ ಎಚ್ಚರಿಕೆ ಏನೆಂದರೆ, ವೈಯಕ್ತಿಕ ಯೋಜನೆಗಳನ್ನು ಸೀಮಿತ ಜನರಿಗೆ ಮಾತ್ರ ತಿಳಿಸಿ. ಯಾವುದೇ ಕೆಲಸವನ್ನು ಪ್ರಾರಂಭಿಸುತ್ತಿದ್ದಂತೆ ತಕ್ಷಣವೇ ಅಡೆತಡೆಗಳು ಬರಲು ಪ್ರಾರಂಭಿಸುತ್ತವೆ ಎಂದು ನಿಮಗನಿಸಿದರೆ, ಅಥವಾ ಯಾವುದೇ ಅವಕಾಶ ಕೈಗೆ ಸಿಗುವಷ್ಟರಲ್ಲಿ ಕೈತಪ್ಪಿ ಹೋಗುತ್ತಿದ್ದರೆ, ಅಥವಾ ವಿನಾಕಾರಣ ನಿಮ್ಮ ಮನಸ್ಸು ಪದೇ ಪದೇ ಚಂಚಲಗೊಳ್ಳುತ್ತಿದ್ದರೆ, ಮೊದಲು ಗಾಬರಿಯಾಗುವ ಬದಲಿಗೆ ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣದ ಕಡೆಗೆ ಗಮನ ಕೊಡಿ. ಹಲವು ಬಾರಿ ಹೊರಗಿನ ಪರಿಸ್ಥಿತಿಗಳಿಗಿಂತ ಹೆಚ್ಚಾಗಿ ನಮ್ಮ ಸ್ವಂತ ಮತ್ತು ತಪ್ಪು ಜನರ ಮೇಲೆ ಇಟ್ಟ ನಂಬಿಕೆ ನಮಗೆ ನಷ್ಟವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆತುರದಲ್ಲಿ ಯಾರನ್ನು ಕುರುಡಾಗಿ ನಂಬುವುದರಿಂದ ದೂರವಿರುವುದು ನಿಮಗೆ ಅನುಕೂಲಕರವಾಗಿರುತ್ತದೆ. ಕುಂಭರಾಶಿಯವರೇ, ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯೇ ನಿಮ್ಮ ಪ್ರಾಮಾಣಿಕತೆ ಮತ್ತು ಸ್ಪಷ್ಟ ಆಲೋಚನೆಯಾಗಿದೆ. ನೀವು ಹೃದಯದಿಂದ ಸಂಬಂಧಗಳನ್ನು ಕಾಯ್ದುಕೊಳ್ಳುತ್ತೀರಿ, ಆದರೆ ಇದೇ ಗುಣ ಕೆಲವು ಬಾರಿಗೆ ನಿಮ್ಮ ದೌರ್ಬಲ್ಯವಾಗುತ್ತದೆ. ಎದುರಿಗಿರುವ ವ್ಯಕ್ತಿಯು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳುವ ಬದಲಿಗೆ ಅದರ ದುರುಪಯೋಗ ಪಡಿಸಿಕೊಳ್ಳಲು ಪ್ರಯತ್ನಿಸಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಮಾತನ್ನು ಯೋಚಿಸಿ ನಿರ್ಧರಿಸಿ ಹೇಳಿ. ಪ್ರತಿಯೊಂದು ಸಲಹೆಯನ್ನು ತಕ್ಷಣವೇ ಸ್ವೀಕರಿಸಬೇಡಿ. ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರವನ್ನು ಪ್ರಶಾಂತ ಮನಸ್ಸಿನಿಂದ ಮತ್ತು ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡೇ ತೆಗೆದುಕೊಳ್ಳಿ. ಆದರೆ ಇನ್ನೂ ಒಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ಮುಂಬರುವ ದಿನಗಳ ಕೆಲವು ಮುಖ್ಯ ಸಂಕೇತಗಳ ಬಗ್ಗೆ ಮಾತನಾಡೋಣ. ಮೊದಲ ಸಂಕೇತವೆಂದರೆ, ನೀವು ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಯಾವುದೋ ಒಂದು ಅವಕಾಶ ಹಠಾತ್ ಆಗಿ ಸಿಗಬಹುದು. ಈ ಅವಕಾಶವು ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆದರೆ ಅದರೊಂದಿಗೆ ಕೆಲವು ವ್ಯಕ್ತಿಗಳು ಎದುರಾಗಬಹುದು. ಅವರು ನಿಮ್ಮನ್ನು ದಾರಿ ತಪ್ಪಿಸಲು ಯತ್ನಿಸುತ್ತಾರೆ. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎರಡೆರಡು ಬಾರಿ ಯೋಚಿಸಿ. ಎರಡನೇ ಸಂಕೇತವೆಂದರೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳು ದೊಡ್ಡ ವಿವಾದವಾಗುವುದನ್ನು ತಡೆಯಬೇಕು. ಕೆಲವೊಮ್ಮೆ ಸಣ್ಣ ತಪ್ಪು ತಿಳುವಳಿಕೆ ಇಡೀ ಮನೆಯ ವಾತಾವರಣವನ್ನು ಹಾಳು ಮಾಡುತ್ತದೆ. ನೀವು ತಾಳ್ಮೆಯಿಂದ ಇದ್ದು ಕೋಪಗೊಳ್ಳುವ ಬದಲಿಗೆ ವಿವೇಚನೆಯಿಂದ ಕೆಲಸ ಮಾಡಿದರೆ ದೊಡ್ಡ ಸಮಸ್ಯೆಯು ಸುಲಭವಾಗಿ ಬಗೆಹರಿಯಬಹುದು. ಮೂರನೇ ಸಂಕೇತವು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದೆ. ಮುಂಬರುವ ದಿನಗಳಲ್ಲಿ ವೆಚ್ಚ ಮತ್ತು ಆದಾಯ ಎರಡೂ ಹೆಚ್ಚಾಗಬಹುದು. ಆದ್ದರಿಂದ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಸಾಲ ಕೊಡುವ ಮೊದಲು ಸರಿಯಾಗಿ ಯೋಚಿಸುವುದು ಅಗತ್ಯವಾಗಿರುತ್ತದೆ. ಪೂರ್ಣ ಮಾಹಿತಿ ಇಲ್ಲದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ನಾಲ್ಕನೇ ಸಂಕೇತವು ನಿಮ್ಮ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದೆ. ಕಳೆದ ಕೆಲವು ದಿನಗಳಲ್ಲಿ ನೀವು ಅನುಭವಿಸಿದ ನಿರಾಶೆ ಮತ್ತು ಮಾನಸಿಕ ಒತ್ತಡವು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ.
ಆದರೆ ಇದಕ್ಕೆ ನೀವು ಅನುಭವಿಸಿದ ನಿರಾಶೆ ಅಥವಾ ಮಾನಸಿಕ ಒತ್ತಡವು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಆದರೆ ಇದಕ್ಕಾಗಿ ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಕಾಯ್ದುಕೊಳ್ಳಬೇಕು. ಇತರರ ನಕಾರಾತ್ಮಕ ಮಾತುಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ನೆನಪಿಡಿ, ತಮ್ಮ ಗುರಿಯತ್ತ ಗಮನ ಹರಿಸುವವರೇ ಕೊನೆಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಕುಂಭರಾಶಿಯವರೇ, ಮುಂಬರುವ ದಿನಗಳಲ್ಲಿ ಇನ್ನೊಂದು ವಿಷಯದ ಕಡೆಗೆ ವಿಶೇಷವಾಗಿ ಗಮನ ಹರಿಸುವುದು ಅಗತ್ಯ. ನಿಮ್ಮ ಯಶಸ್ಸಿನ ಸದ್ದನ್ನು ಎಷ್ಟು ಕಡಿಮೆ ಮಾಡಿದರೆ ಅಷ್ಟು ಒಳಿತಾಗುತ್ತದೆ. ಪ್ರತಿಯೊಂದು ಸಾಧನೆಯನ್ನು ಜಗತ್ತಿನ ಮುಂದೆ ತಕ್ಷಣವೇ ಪ್ರದರ್ಶಿಸುವುದು ಅಗತ್ಯವಿರುವುದಿಲ್ಲ. ಹಲವು ಬಾರಿ ಮೌನವಾಗಿದ್ದು ಮುಂದೆ ಸಾಗುವುದೇ ಅತ್ಯಂತ ದೊಡ್ಡ ಜಾಣತನವೆಂದು ಸಾಬೀತಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಗುರುತಾಗುತ್ತದೆ. ಹೌದು ಸ್ನೇಹಿತರೆ, ಈಗ ಆ ಸರಳ ಪರಿಹಾರದ ಬಗ್ಗೆ ಮಾತನಾಡೋಣ. ಅದನ್ನು ಅನೇಕರು ಸಕಾರಾತ್ಮಕ ಶಕ್ತಿಯನ್ನು ಕಾಯ್ದುಕೊಳ್ಳಲು ಮಾಡುತ್ತಾರೆ. ಮಂಗಳವಾರ ಅಥವಾ ಶನಿವಾರದಂದು ಭಕ್ತಿಯಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸವನ್ನು ಪಾರಾಯಣ ಮಾಡಿ ಮತ್ತು ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ, ಧೈರ್ಯ ಮತ್ತು ಸಾಹಸವನ್ನು ಕರುಣಿಸು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಜೊತೆಗೆ ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತು ನಿಮ್ಮ ಗುರಿಯ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ. ಮನಸ್ಸು ದೃಢವಾಗಿದ್ದಾಗ ಪರಿಸ್ಥಿತಿಗಳು ಸಹ ನಿಧಾನವಾಗಿ ಬದಲಾಗತೊಡಗುತ್ತವೆ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಸ್ನೇಹಿತರೆ, ಮುಂಬರುವ ಸಮಯದಲ್ಲಿ ಎದುರಾಗುವ ಯಾವುದೇ ತೊಂದರೆಗಳಲ್ಲಿ ಇತರರ ಮೇಲೆ ನಿಮ್ಮ ನಂಬಿಕೆಯು ನಿಮ್ಮ ಮೇಲೆ ಹಾವಳಿಯಾಗಬಹುದು. ಇದರಿಂದ ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮ ಆತ್ಮವಿಶ್ವಾಸ. ನಿಮ್ಮ ಶ್ರಮದ ಮೇಲೆ, ನಿಮ್ಮ ತಾಳ್ಮೆಯ ಮೇಲೆ. ಯಾವ ವ್ಯಕ್ತಿಯು ನಿಮ್ಮ ಕರ್ಮವನ್ನು ನಂಬುತ್ತಾನೋ ಅವನಿಗೆ ತಡವಾದರೂ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ಆದ್ದರಿಂದ ಯಾವುದೇ ನಕಾರಾತ್ಮಕ ವಿಷಯಕ್ಕೆ ಹೆದರುವ ಬದಲಿಗೆ ನಿಮ್ಮ ಗುರಿಯತ್ತ ಗಮನ ಹರಿಸಿ. ನೀವು ಕುಟುಂಬದೊಂದಿಗೆ ಪ್ರೀತಿಯಿಂದಿರಿ. ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ ಮತ್ತು ದೇವರಲ್ಲಿ ನಂಬಿಕೆ ಇಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಯಾರ ಮಾತಿಗೂ ಮರುಳಾಗಬೇಡಿ. ಹನುಮಾನ್ ಚಾಲೀಸವನ್ನು ಪಠಿಸಿ. ಬಜರಂಗಬಲಿಯ ಹೆಸರನ್ನು ಸದಾ ಸ್ಮರಿಸುತ್ತೀರಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರ ಚರಣಗಳಲ್ಲಿ ಒಂದು ದೀಪವನ್ನು ಖಂಡಿತವಾಗಿಯೂ ಹಚ್ಚಿ. ದೀಪವನ್ನು ಹಚ್ಚಿದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಎಷ್ಟೇ ನಕಾರಾತ್ಮಕ ಶಕ್ತಿಗಳಿದ್ದರೂ ನಿಮ್ಮ ಮನೆಯಿಂದ ನಾಶವಾಗುತ್ತವೆ ಮತ್ತು ನಿಮ್ಮ ಜೀವನವು ಧನ ಧಾನ್ಯಗಳಿಂದ ಸಮೃದ್ಧವಾಗುತ್ತದೆ. ಜಗನ್ಮಾತೆಯ ಕೃಪೆ ನಿಮ್ಮ ಮೇಲಿರುತ್ತದೆ. ಪರಮೇಶ್ವರನಾದ ಶಿವನ ಅನುಗ್ರಹವು ನಿಮ್ಮ ಮೇಲಿರುತ್ತದೆ. ನಿಮ್ಮ ಮನೆಯ ಪ್ರತಿಯೊಂದು ಕಷ್ಟ ಮತ್ತು ತೊಂದರೆಗಳು ಬೇರು ಸಹಿತ ಕೊನೆಗೊಳ್ಳುತ್ತವೆ. ಇದರೊಂದಿಗೆ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ವಿಶೇಷವಾಗಿತ್ತು. ಇದರಿಂದ ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಅನ್ನು ಸಹ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್, ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಮುಂದಿನ 48 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂತ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಪರಿಹಾರಗಳನ್ನು ಸಹ ಹೇಳಿದ್ದೇನೆ. ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಶಿರಡಿಯ ಪ್ರಖ್ಯಾತ ಜ್ಯೋತಿಷ್ಯರಾದ ವಿದ್ವಾಂಸರು ಪಂಡಿತ್ ಈಶ್ವರ್ ಭಟ್ ಗುರೂಜಿ ಅವರಿಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.